ದೀಪಾವಳಿ, ದಸರಾ, ಗೃಹ ಪ್ರವೇಶ ಹಾಗೇನೆ ಮನೆಯಲ್ಲಿ ನಡೆಯುವಂಥ ತುಂಬ ಫಂಕ್ಷನ್ಗಳಲ್ಲಿ ನಾವು ಇದನ್ನು ನಿವಾಳಿಸೋದಕ್ಕೆ ಅಂತ ಉಪಯೋಗಿಸ್ತೀವಿ. ಹಾಗೇನೆ ಮನೆ ಮುಂದೆ, ಅಂಗಡಿಗಳ ಮುಂದೆ, ಇನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮುಂದೆ ದೃಷ್ಟಿ ಆಗಬಾರ್ದು ಅಂತ ಇದನ್ನು ಕಟ್ಟಿರ್ತೀವಿ. ನಾನಿವತ್ತು ಆಶ್ ಕಾರ್ಡ್ ಅಂದರೆ ಬೂದ್ಗುಂಬಳಕಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಜನ ಏನು ಹೇಳ್ತಾರೆ ಅಂದರೆ ಇದನ್ನು ಮನೆ ಒಳಗೆ ತರಬಾರ್ದು, ತಂದರೂ ಕೂಡ ಕಟ್ ಮಾಡಬಾರ್ದು ಅಂತ ಹೇಳಿ. ಸೊ ತಿನ್ನೋ ಅಂಥ ಪದಾರ್ಥಗಳಲ್ವಾ, ಇದನ್ನು ನಾವು ಮನೆಗೆ ತರದೆ ಇನ್ನೆಲ್ಲಿಗೆ ತಗೊಂಡೋಗ್ಬೇಕು, ನಾವು ಸ್ವಲ್ಪ ಯೋಚನೆ ಮಾಡಲೇಬೇಕು. ಇದೆಲ್ಲ ಒಂದು ರೀತಿ ಮಿತ್ ಅಂತ ಅನ್ಸಲ್ವಾ? ನಮ್ಮ ಹಿರಿಯರು ಏನೇ ಒಂದು ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಫಸ್ಟ್ ನಾವು ಅದನ್ನು ತಿಳ್ಕೋಬೇಕು. ಅಟ್ಲೀಸ್ಟ್ ಈ ರೀತಿ ಪೂಜೆ ಪುನಸ್ಕಾರಗಳ ನೆಪದಲ್ಲಾದರೂ ಇವುಗಳನ್ನು ನಾವು ಮನೆಗೆ ತಂದು ಉಪಯೋಗಿಸ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಈ ಆಶ್ ಕಾರ್ಡಲ್ಲಿ ಅಂದರೆ ಬೂದ್ಗುಂಬಳಕಾಯಲ್ಲಿ ತುಂಬಾನೇ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ. ಇಂಥ ಆಶ್ ಕಾರ್ಡ್ನ ನಾವು ನಮ್ಮ ಡೈಲಿ ಲೈಫಲ್ಲಿ ಅಂದರೆ ನಮ್ಮ ಊಟ ಉಪಚಾರದಲ್ಲಿ ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಸಾಯೋವರೆಗೂ ಕೂಡ ಒಂದು ಕಾಯಿಲೆ ಬರದೇ ಇರೋ ರೀತಿ ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೋಬಹುದು. ಸೊ ಇಂಥ ಆಶ್ ಕಾರ್ಡನ್ನು ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಉಪಯೋಗಿಸೋದು, ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ ಮತ್ತೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಮತ್ತು ಹೆಲ್ತ್ ಕೇರ್ ವಿಡಿಯೋಸ್ಗಳಿಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು, ಹಾಗೆಯೇ ನನ್ನ ಡೈಲಿ ಲೈಫ್ ಸ್ಟೈಲ್ನ ನೋಡೋದಕ್ಕಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇತ್ತೀಚೆಗೆ ನಾವು ತಿಂತಿರೋಂಥ ಆಹಾರದಿಂದ ಅಷ್ಟೇ ಅಲ್ಲ, ಉಸಿರಾಡೋಂಥ ಗಾಳಿಯಿಂದ, ಉಪಯೋಗಿಸ್ತಾ ಇರುವಂಥ ಪ್ರತಿಯೊಂದು ವಸ್ತು ಅಂದರೆ ಪ್ರಾಡಕ್ಟ್ಗಳಿಂದ ಕೂಡ ನಮ್ಮ ದೇಹದೊಳಗೆ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳು ಸೇರ್ತಾ ಇದ್ದಾವೆ. ಇದನ್ನು ನೀವು ಒಪ್ತೀರಾ ಅಲ್ವಾ? ಇದರಿಂದಾನೇ ನಮಗೆ 108 ಕಾಯಿಲೆಗಳು ಬರ್ತಾ ಇರೋದು. ಇಂಥ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳನ್ನು ನಮ್ಮ ದೇಹದಿಂದ ಹೊರ ಹಾಕಬೇಕು ಅಂದರೆ ನಮಗೆ ಬೇಕೋ ಬೇಡವೋ ನಾವು ಕೆಲವೊಂದು ಒಳ್ಳೆ ಅಭ್ಯಾಸಗಳನ್ನು ಫಾಲೋ ಮಾಡಲೇಬೇಕು. ಅದರಲ್ಲಿ ಈ ಆಶ್ ಕಾರ್ಡ್ ಜ್ಯೂಸ್ ಕೂಡ ಒಂದು. ಇದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್. ಇದರಲ್ಲಿ ಕೂಲಿಂಗ್ ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ. ಹಾಗೆ ನಮ್ಮ ಬಾಡಿನಲ್ಲಿರುವಂಥ ಟಾಕ್ಸಿನ್ಸ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕಿ ಡೈಜೆಷನನ್ನು ಇಂಪ್ರೂವ್ ಮಾಡಿ ನಮ್ಮ ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡುವಂಥ ಶಕ್ತಿ ಈ ಆಶ್ ಕಾರ್ಡ್ಗಿದೆ. ಇನ್ನು ಈ ಆಶ್ ಕಾರ್ಡಲ್ಲಿ 90% ನೀರಿನಂಶ ಇದೆ. ಇದೇ ಇದ್ರ ಮೇನ್ ಗುಣ. ಇನ್ನು ಈ ನೀರಿನಂಶದಿಂದಾಗೇನೆ ನಮ್ಮ ದೇಹದಲ್ಲಿರುವಂಥ ವಿಷದ ಅಂಶನ ಇದು ಈಸಿಯಾಗಿ ತೆಗೆದಾಕ್ಬಿಡುತ್ತೆ. ಇನ್ನು ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮ್ಮ ಬಾಡಿನ ಹೈಡ್ರೇಟಿಂಗ್ ಆಗಿ ಇದು ಇಡುತ್ತೆ. ನೆಕ್ಸ್ಟ್, ಈ ಆಶ್ ಕಾರ್ಡ್ ಇಂದ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ಗಳು ಡೆವಲಪ್ ಆಗುತ್ತೆ. ಇದರಿಂದ ಗ್ಯಾಸು, ಅಸಿಡಿಟಿ, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಸಮಸ್ಯೆ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಹಾಗಿದ್ರೆ ಈ ಆಶ್ ಕಾರ್ಡ್ ಜ್ಯೂಸನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂದರೆ ತುಂಬಾನೇ ಸಿಂಪಲ್ಲು. ಜಸ್ಟ್ ಆಶ್ ಕಾರ್ಡ್ನ ತಗೊಂಡು ಕಟ್ ಮಾಡಿ ಅದ್ರ ಮಧ್ಯದಲ್ಲಿರುವಂಥ ಬೀಜನ ಹಾಗೆಯೇ ಸಿಪ್ಪೆನ ತೆಗೆದು ಈ ರೀತಿ ಮಧ್ಯದಲ್ಲಿ ಪಲ್ಪ್ ಬರುತ್ತಲ್ವಾ, ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡು ಒಂದು ವೈಟ್ ಬಟ್ಟೆನಲ್ಲಾಗಿರ್ಬೋದು ಅಥವಾ ಸೋಸುವಂಥ ಜಲ್ಡಿನಲ್ಲಿ ಇದನ್ನು ಹಾಕಿ ನೀಟಾಗಿ ಸೋಸ್ಕೊಂಡ್ರೆ ಈ ಆಶ್ ಕಾರ್ಡ್ ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡ್ಬೋದು. ಅಥವಾ ಇದೇ ಆಶ್ ಕಾರ್ಡ್ ಪೀಸಸ್ನ ನೀವು ಮಿಕ್ಸಿ ಜಾರಲ್ಲಿ ಹಾಕ್ತಿರಲ್ವಾ, ಅದರಲ್ಲೇನೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದೆರಡು ಪುದೀನ ಎಲೆಗಳು, ಹಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಇದಿಷ್ಟನ್ನ ಹಾಕಿ ರುಬ್ಕೊಂಡು ಕೂಡ ನೀವು ಸೋಸಿ ಕುಡಿಬಹುದು. ಮನುಷ್ಯನೇ ಹಿಂಗಲ್ವಾ, ಒಂದೇ ಕೆಲಸನ ಪದೇ ಪದೇ ಮಾಡ್ತಾ ಇದ್ರೆ ಅಥವಾ ಒಂದೇ ರುಚಿನ ಪದೇ ಪದೇ ತಿನ್ನೋದು ಕುಡಿಯೋದು ಮಾಡ್ತಾ ಇದ್ರೆ ಬೋರ್ ಆಗ್ಬಿಡುತ್ತೆ. ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ರುಚಿನೂ ಡಿಫ್ರೆಂಟ್ ಆಗಿರುತ್ತೆ, ನಾವು ಇಷ್ಟಪಟ್ಟು ಕುಡಿಬೋದು. ಹಾಗೆ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ಕೂಡ ಈಸಿಯಾಗಿ ಕೊಡ್ಬೋದು. ಈ ಆಶ್ ಕಾರ್ಡ್ ಜ್ಯೂಸನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ತುಂಬಾನೇ ಸಿಂಪಲ್ ಅಲ್ವಾ? ಇನ್ನು ಇದನ್ನ ಯಾವಾಗ ಕುಡಿಬೇಕು ಅನ್ನೋದು ಕೂಡ ನೋಡೋಣ. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬಟ್ ಕೆಲವೊಂದ್ಸಾರಿ ಆಗಿಲ್ಲ ಅಂದ್ರೆ ಮಧ್ಯಾಹ್ನ ಅಥವಾ ಸಂಜೆ ಟೈಮಲ್ಲಿ ಇದನ್ನ ರಿಫ್ರೆಶಿಂಗ್ ಡ್ರಿಂಕ್ ಆಗಿ ಕೂಡ ಕುಡಿಬಹುದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಈ ಆಶ್ ಕಾರ್ಡ್ ಜ್ಯೂಸ್ನಿಂದ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳು ಈಸಿಯಾಗಿ ಹೊರಗೆ ಹೋಗುತ್ತೆ. ಇನ್ನು ನಮ್ಮ ಬಾಡಿನಲ್ಲಿ ಏನಾದರೂ ಇನ್ಫ್ಲಮೇಷನ್ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿನ ಕೂಡ ಇದು ಕೊಡುತ್ತೆ. ತುಂಬಾ ಜನ ಈ ಆಶ್ ಕಾರ್ಡ್ ಜ್ಯೂಸನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದಕ್ಕೆ ಪ್ರಿಫರ್ ಮಾಡ್ತಾರೆ. ಆದರೆ ಕೆಲವೊಬ್ಬರಿಗೆ ಈ ರೀತಿ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಲೈಟ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೋಬಹುದು. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಅಂದರೆ ಫಸ್ಟ್ ಟೈಮ್ ನೀವು ತಗೊಳ್ತಾ ಇದ್ದೀರಾ ಅಂದರೆ ವಾರದಲ್ಲಿ 1 ಸಾರಿ ಅಥವಾ 2 ಸಾರಿ ಮಾತ್ರನೇ ತಗೊಳ್ಳಿ. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಅಂದರೆ 1 ದಿನ ಬಿಟ್ಟು 1 ದಿನ ಇದನ್ನ ರೆಗ್ಯುಲರ್ ಆಗಿ ತಗೋಬಹುದು. ನಮಗೆ ಪ್ರಕೃತಿ ಎಲ್ಲದನ್ನೂ ಕೊಟ್ಟಿದೆ, ಆದರೆ ನಾವು ಯಾವುದನ್ನ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇದಿಷ್ಟು ಆಶ್ ಕಾರ್ಡ್ ಬಗ್ಗೆ ತಿಳ್ಕೊಬೇಕಾಗಿರುವಂಥ ವಿಷಯಗಳು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಲ್ವಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ರೀತಿ ಯೂಸ್ಫುಲ್ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಮತ್ತು ಹೆಲ್ತ್ ಕೇರ್ ವಿಡಿಯೋಸ್ಗಳು ಯಾವಾಗಲೂ ನಿಮಗೋಸ್ಕರ ಬರ್ತಾ ಇರುತ್ತೆ. ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಸೊ ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.